ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಈ ಸ್ಕೂಲ್ ಲೈಫ್ ಯಾವ ರೀತಿ ಇರುತ್ತೆ, ಈ ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ, ಮತ್ತು ನಂತರ ಡಿಗ್ರಿ ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ, ಮಾಮೂಲಿಯಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೊದಲು ಸ್ಕೂಲ್ ಲೈಫ್ ಯಾವ ರೀತಿ ಇರ್ತದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಸ್ಕೂಲ್ ಲೈಫು ಯಾವ ರೀತಿ ಇರುತ್ತಂದರೆ, ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಗೋಲ್ಡನ್ ಲೈಫ್ ಅಂತಾರಲ್ಲ, ಆ ಥರ. ಇದರಲ್ಲಿ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಮತ್ತು ನಾವು ಆರಾಮಾಗಿ ಇರ್ತೀವಿ, ಮತ್ತು ಸ್ಕೂಲ್ಗೆ ಹೋಗ್ತೀವಿ ಬರ್ತೀವಿ. ಮತ್ತು ಆಮೇಲೆ ಅಲ್ಲಿ ಟೀಚರ್ಸ್ದೊಂದು ಸ್ವಲ್ಪ ತಲೆನೋವು ಅನ್ನೋದು ಬಿಟ್ಟರೆ, ಈ ಹೋಮ್ವರ್ಕ್ ಮಾಡಬೇಕು, ಮತ್ತು ಆಮೇಲೆ ಈ ಪೇರೆಂಟ್ಸ್ ಬೈತಾರೆ, ಮತ್ತು ಆಮೇಲೆ ಇದು ಅಲ್ಲಿ ಬ್ಯಾಗ್ ಎತ್ಕೊಂಡು ಹೋಗಬೇಕು, ಬ್ಯಾಗ್ ಹಾಕ್ಕೊಂಬರ್ಬೇಕು, ಮತ್ತು ಆಮೇಲೆ ಅಲ್ಲಿ ಕಾಲೇಜಲ್ಲಿ ಹೋಗಿ ಕೂತ್ಕೋಬೇಕು ಇಡೀ ದಿನ, ಮತ್ತು ಇವೆಲ್ಲ ಇರ್ತತೆ ಈ ಸ್ಕೂಲಲ್ಲಿ. ಮತ್ತು ಆಮೇಲೆ ಈ ಸ್ಕೂಲ್ ಲೈಫ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರ್ತತೆ. ಈ ಸ್ಕೂಲ್ ಲೈಫಲ್ಲಿ ಎಲ್ಲ ರೀತಿ ಫ್ರೆಂಡ್ಸ್ಗಳು ನಮಗೆ ಸಿಕ್ಕಿರ್ತಾರೆ. ಮತ್ತು ಆಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಅಲ್ಲೇ ಇರ್ತೀವಿ. ಬೆಳಿಗ್ಗೆ 9:30 4:15ವರೆಗೂ ಅಲ್ಲೇ ಇರ್ತೀವಿ. ಸುಮಾರು 10 ವರ್ಷ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು ಅಲ್ಲೇ ಕಾಲ ಕಳೆದಿರ್ತೀವಿ. ಮತ್ತು ಆಮೇಲೆ 10 ವರ್ಷ ಕೂಡ ನಾವು ಎಷ್ಟು ವರ್ಷ ಸ್ಕೂಲಲ್ಲಿ ಇರ್ತೀವೋ ಅಷ್ಟು ವರ್ಷ ಕೂಡ ಒಂದೇ ಫ್ರೆಂಡ್ಸ್ಗಳು ಇರ್ತಾರೆ, ಅದೇ ಫ್ರೆಂಡ್ಸ್ಗಳೇ ಇರ್ತಾರೆ. ಮತ್ತು ಆಮೇಲೆ ಯಾವುದೇ ರೀತಿ ಹೊಸ ಫ್ರೆಂಡ್ಸ್ಗಳು ಅಲ್ಲಿ ಸಿಗಲ್ಲ. ಮತ್ತು ಎಷ್ಟು ಫ್ರೆಂಡ್ಸ್ ಇರ್ತಾರೋ ಅಷ್ಟೇ. ಮತ್ತು ನಮಗೆ ಈ ಫ್ರೆಂಡ್ಸ್ಗಳು ಯಾವ ಥರ ಅಂದರೆ, ಈ ಸ್ಕೂಲಲ್ಲಿರೋ ಫ್ರೆಂಡ್ಸ್ಗಳು ಇವರೊಂಥರ ಲೈಫ್ ಟೈಮ್ ಫ್ರೆಂಡ್ಸ್ಗಳು. ಇವ್ರನ್ನ ನಾವು ಎಂದೂ ಮರೆಯೋಕ್ಕಾಗೋದೇ ಇಲ್ಲ. ಇವರು ನಾವು ಎಲ್ಲೇ ಮುಂದಕ್ಕೆ ಎಷ್ಟೇ ವರ್ಷ ಆದ್ರೂ ಈ ಸ್ಕೂಲಲ್ಲಿ, ಇಂಥ ಸ್ಕೂಲಲ್ಲಿ ನಾವು ಓದಿದ್ವಿ, ಮತ್ತು ಆಮೇಲೆ ಇಂಥ ಸ್ಕೂಲಲ್ಲಿ ನಾವು ಇದು ಮಾಡಿದ್ವಿ, ಮತ್ತು ಇಂಥ ಫ್ರೆಂಡ್ಸ್ಗಳಿದ್ರು, ಮತ್ತು ಇವ್ರ ಜೊತೆ ನಾವೆಲ್ಲ ಹಿಂಗಿದ್ವಿ ಹಂಗಿದ್ವಿ ಅಂತೆಲ್ಲ ನಾವು ನೆನಪಿಸ್ಕೊತೀವಿ. ಹಂಗಾಗಿ ಈ ಸ್ಕೂಲಲ್ಲಿರೋ ಫ್ರೆಂಡ್ಸ್ಗಳು ನಾವು ಸಾಯೋವರೆಗೂ ಇವ್ರನ್ನ ನಾವು ಮರೆಯೋಕ್ಕಾಗೋದೇ ಇಲ್ಲ. ಮತ್ತು ಆಮೇಲೆ ಈ ಸ್ಕೂಲಲ್ಲಿ ಬರೋಂಥದ್ದು ಮೇಯ್ನಾಗಿ ಈ ಸ್ಪೋರ್ಟ್ಸ್ ಡೇ, ಈ ಸ್ಕೂಲ್ ಡೇ ಅಂತ ಮಾಡ್ತಾರಲ್ಲ, ಇವಂತೂ ನಾವು ಮರೆಯೋಕ್ಕಾಗೋದೇ ಇಲ್ಲ. ಇವಂತೂ ತುಂಬ ಚೆನ್ನಾಗಿರ್ತದೆ. ಮತ್ತು ಆಮೇಲೆ ಈ SLC ಮುಗಿಸ್ದಾಗ ಮಾಡೋಂಥ ಈ ಸೆಂಡ್ ಆಫ್ ಪ್ರೋಗ್ರಾಮ್ಗಳು, ಮತ್ತು ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳು, ಇವಂತೂ ನಾವು ಮರೆಯೋಕ್ಕಾಗೋದೇ ಇಲ್ಲ. ಏನೇ ಹೇಳಿದ್ರು ಅಷ್ಟೇ, ನಾವು ಮುಂದಕ್ಕೆ ಎಷ್ಟೇ ಎಜುಕೇಷನ್ ಮಾಡಿದ್ರು ಈ ಸ್ಕೂಲಲ್ಲಿ ಸಿಗೋವಂತಹ ನಮಗೆ ಸಂತೋಷ, ಮತ್ತು ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ನು, ಮತ್ತು ಆಮೇಲೆ ಅಲ್ಲಿ ಸಿಗೋವಂಥ ಫ್ರೆಂಡ್ಸ್ಗಳು ನಮ್ಮ ಮುಂದಕ್ಕೆ ಸಿಗ್ತಾರೋ ಸಿಗೋಲ್ಲ ಗೊತ್ತಿಲ್ಲ. ಮತ್ತು ಆಮೇಲೆ ಸ್ಕೂಲಲ್ಲಿರೋ ಫ್ರೆಂಡ್ಸೇ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಮತ್ತು ಇವರು ತುಂಬ ವರ್ಷದಿಂದ ಕೂಡ ಬಂದಿರ್ತಾರೆ. ನಾವು ನಂತರ ಬೇರೆ ಬೇರೆ ಎಜುಕೇಷನ್ಗೆ ಹೋದ್ರೂ ಅಲ್ಲಿ ಫ್ರೆಂಡ್ಸ್ ಸಿಗ್ತಾರೆ, ಆದರೆ ಅವ್ರು ತಾತ್ಕಾಲಿಕ ಮಟ್ಟಕ್ಕೆ ಮಾತ್ರ. ಮತ್ತು ಆಮೇಲೆ ಅವ್ರು ಇವಾಗ PUCಗೆ ಹೋಗ್ತೀವ, ಮತ್ತು ಆಮೇಲೆ ಅಲ್ಲಿ 2 ವರ್ಷ ಮಾತ್ರ ಅಲ್ಲಿರ್ತಾರೆ. ನಂತರ ಬೇರೆ ಎಜುಕೇಷನ್ ಮಾಡೋಕ್ಕೆ ಅವ್ರು ಬೇರೆ ಬೇರೆ ಕಡೆ ಹೊರಟೋಗ್ತಾರೆ. ಆ ಥರ ನೆಕ್ಸ್ಟ್ ಎಜುಕೇಷನ್ನು ಬದಲಾದಂಗೆ ಹೊಸ ಫ್ರೆಂಡ್ಸ್ಗಳು ನಮಗೆ ಮೀಟ್ ಆಗ್ತಿರ್ತಾರೆ. ಮತ್ತು ಆಮೇಲೆ ಇದು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ, ಚೇಂಜ್ ಆಗ್ತಾನೆ ಇರ್ತಾರೆ. ಹಂಗಾಗಿ ಸ್ಕೂಲಲ್ಲಿರೋ ಫ್ರೆಂಡ್ಸ್ ಮಾತ್ರ ನಮಗೆ ಸಾಯೋವರೆಗೂ ನೆನಪು ಇರ್ತಾರೆ, ಸ್ವಲ್ಪ ಟಚ್ಚಲ್ಲಿ ಇರ್ತಾರೆ, ಎಲ್ಲ ರೀತಿಯೂ ಇರ್ತಾರೆ. ಮತ್ತು ಆಮೇಲೆ ನಾವು ನೆಕ್ಸ್ಟ್ ಈ SLC ಮುಗಿಸ್ತೀವಿ, ನಂತರ PUCಗೆ ಬರ್ತೀವಿ. ಈ PUCನಲ್ಲಿ ಈ ಸ್ಕೂಲಲ್ಲಿ ಯಾವ ಥರ ಇರ್ತದಂದರೆ, ಅಲ್ಲಿ ಅವರೇ ನೋಟ್ಸ್ ಕೊಡ್ತಾರೆ, ಅವರೇ ಹೋಮ್ವರ್ಕ್ ಮಾಡಿಸ್ತಾರೆ, ಆ ಥರ ಇರ್ತದೆ. ಆದರೆ ಈ ಸ್ಕೂಲ್ ಮುಗಿಸಿ ನೆಕ್ಸ್ಟ್ ಕಾಲೇಜಿಗೆ ಬಂದುಬಿಟ್ರೆ ಮುಗ್ದೋಯ್ತು. ಈ PU ಆಗಲಿ ಡಿಪ್ಲೊಮಾ ಆಗಲಿ ಮುಂದೆ ಬೇರೆ ಬೇರೆ ಕೋರ್ಸ್ಗಳು ಯಾವುದಕ್ಕೆ ಸೇರಿದ್ರೆ ಅಷ್ಟೇ, ಅಲ್ಲಿ ಆರಾಮಾಗಿ ಫ್ರೀಯಾಗಿರ್ತದೆ. ಅಲ್ಲಿಗೂ ಸ್ಕೂಲ್ ಥರನೇ ಇರ್ತದೆ, ಆದರೆ ಅಲ್ಲಿ ಯಾವುದೇ ರೀತಿ ಇದಿರಲ್ಲ. ನೀವು ಕಾಲೇಜ್ಗೆ ಹೋದರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಅಲ್ಲಿ ಯಾವುದೇ ರೀತಿ ನೋಟ್ಸೂ ಕೊಡಲ್ಲ. ಮತ್ತು ಆಮೇಲೆ ನೀವೇ ಓದ್ಕೋಬೇಕು. ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಫ್ರೀಡಮ್ ಇರ್ತದೆ. ಅಲ್ಲಿ ಅಟೆಂಡೆನ್ಸ್ ಮಾತ್ರ ನಿಮಗೆ ಮೇಂಟೈನ್ ಮಾಡೋಕ್ಕೆ ಹೇಳ್ತಾರೆ. ನೀವು ಬಂದರೂ ಹೋದರೂ ಅವ್ರೇನು ತಲೆ ಕೆಡ್ಸ್ಕೊಂಬಲ್ಲ, ನೀವು ಬರಲಿಲ್ಲ ಅಂದರೆ ಅವ್ರೇನು ಕೇಳೋಕ್ಕೂ ಹೋಗಲ್ಲ. ಹಂಗಾಗಿ ಕಾಲೇಜ್ ಲೈಫ್ ಈ ಥರ ಇರುತ್ತೆ. ಇನ್ನು PUC 2 ವರ್ಷ ಮುಗಿಸ್ಕೊಂಡು ಹೋಗೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ಈ ಥರ ಇರ್ತದೆ. ಮತ್ತು ಆಮೇಲೆ ನೆಕ್ಸ್ಟು ಈ ಡಿಗ್ರಿ ಲೈಫ್ ಅಂತೂ ಅಲ್ಲೂ ಅಷ್ಟೇ. ಅಲ್ಲಿ ನೀವು ಓದಲಿ ಬಿಡಲಿ, ಮತ್ತು ಮತ್ತೊಂದು 3 ವರ್ಷ ಮುಗಿದಾದ್ಮೇಲೆ ಅಲ್ಲಿ ಯಾರೂ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಬಲ್ಲ. ಮತ್ತು ಅಲ್ಲಿ ನಾವು ಡಿಗ್ರಿನಲ್ಲಿ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾ, ನಾವು ಓದ್ಕೋಬೇಕು ಚೆನ್ನಾಗಿ, ಮತ್ತು ಪಾಸ್ ಆಗಬೇಕು. ಇಲ್ಲಾಂದರೆ ಮುಗೀತು. ಅಲ್ಲಿ ಯಾವುದೇ ರೀತಿ ಟೀಚರ್ಸ್ಗಳು ತಲೆ ಕೆಡ್ಸ್ಕೊಂಬಲ್ಲ, ಏನಿಲ್ಲ. ಏನಿಲ್ಲ, ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿದಾದ್ಮೇಲೆ ಕೇಳ್ತಾರೆ ಅಷ್ಟೇ. ಆಮೇಲೆ ನಂತರ ಇವ್ರು ಯಾರು ನಮ್ಮ ಬಗ್ಗೆನೂ ತಲೆ ಕೆಡ್ಸ್ಕೊಂಬಲ್ಲ 3 ವರ್ಷ ಆದಮೇಲೆ. ಇದೇ ರೀತಿ ನೆಕ್ಸ್ಟು ಹೈಯರ್ ಎಜುಕೇಷನ್ ಮಾಡಿದ್ರು ಅಷ್ಟೇ. ಅಲ್ಲೂ ಅಷ್ಟೇ ಫ್ರೆಂಡ್ಸ್ಗಳು, ಕೆಲವೊಬ್ಬರು ಫ್ರೆಂಡ್ಸ್ಗಳು ಇರ್ತಾರೆ, ಆಮೇಲೆ ಅವ್ರವ್ರ ಊರುಗಳ್ಗೆ ಹೊರಟೋಗ್ತಾರೆ. ಈ ರೀತಿ ಇರ್ತದೆ ಫ್ರೆಂಡ್ಸ್ಗಳು. ಏನೇ ಹೇಳಿದ್ರು ಸ್ಕೂಲಲ್ಲೇ ಸ್ವಲ್ಪ ಫ್ರೆಂಡ್ಸ್ಗಳು ನೆನಪಿನ ಉಳಿತಾರೆ. ನಂತರ ಇನ್ನು ನೆಕ್ಸ್ಟು ಎಷ್ಟೇ ಎಜುಕೇಷನ್ ಮಾಡಿದ್ರೂ ಅಷ್ಟೇ, ನಮಗೆ ಮತ್ತೆ ಫ್ರೆಂಡ್ಸ್ಗಳೆಲ್ಲ ಉಳ್ಕೊಂಬಲ್ಲ. ಮತ್ತು ಆಮೇಲೆ ನಾವು ನೆಕ್ಸ್ಟು
ಕಾಲೇಜುಗಳಲ್ಲಾದರೂ ಅಷ್ಟೇ, ಎಲ್ಲೇ ಆದರೂ ಅಷ್ಟೇ. ಇನ್ನು ಕೆಲ್ಸಕ್ಕೆ ಹೋದಾಗ ನಮಗೆ ಫ್ರೆಂಡ್ಸ್ಗಳು ಸಿಗ್ತಾರೆ. ಅಲ್ಲಿ ಕೆಲವೊಬ್ಬರು ಒಬ್ಬೊಬ್ಬರು ಉಳ್ಕೊಂಬ್ತವ್ರೆ, ಇನ್ನು ಕೆಲವೊಬ್ಬರೆಲ್ಲ ಹೊಲ್ಟೋಗ್ತಾರೆ. ಹಂಗಾಗಿ ನಮಗೆ ಸ್ವಲ್ಪ ಸ್ಕೂಲ್ ಫ್ರೆಂಡ್ಸೇ ಸ್ವಲ್ಪ ಉಳ್ಕೊಂಬೋದು ಅಂತ ನನ್ನ ಪ್ರಕಾರ ಅಂತ ಅನ್ನಿಸ್ತದೆ. ಹಂಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ಒತ್ತಿ ಹೇಳಿದ್ದೀನಿ ವಿಡಿಯೋದಲ್ಲಿ. ಮತ್ತು ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತಂತ ನನಗೆ ಅಂದ್ಕೊತಾ ಇದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು. ಹಂಗಾಗಿ ನಾನು ಇದ್ರ ಬಗ್ಗೆ ಮಾತಾಡಿದೆ. ಹಂಗಾಗಿ ನೀವು ಅಷ್ಟೇ, ನೀವು ಇದನ್ನೆಲ್ಲ ಅನುಭವಿಸಿರ್ತೀರ, ಮತ್ತು ಆಮೇಲೆ ಇದು ನೋಡಿರ್ತೀರ, ಎಲ್ಲ ಆಗಿರ್ತದೆ. ಹಂಗಾಗಿ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತಂತ ನಾನು ಅಂದ್ಕೊಂಡಿದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.